ಸುವರ್ಣ. ಮಿಲನ 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 ಮಿಲನ. ಅಮ್ಮ ಏನ್ ಗೊತ್ತಾ, ನಿಂಗೇನೋ ತಂದಿದ್ದೀನಿ, ಇದರಲ್ಲಿದೆ ನೋಡು. ಆಮೇಲೆ ನೋಡ್ತೀನಿ ಕಂದ. ಪ್ಲೀಸ್ ಅಮ್ಮ, ಇವಾಗ್ಲೇ ನೋಡು ಪ್ಲೀಸ್. ಅದು ನಿನ್ಗೆ ಇಷ್ಟ ಆದರೆ ಇಟ್ಕೋ, ಇಲ್ಲಾಂದರೆ ಡೋಂಟ್ ವರಿ. ಆ್ಯಕ್ಚುಲಿ ಅಲ್ಲಿ ಸ್ಯಾರೀಸ್ ಇರಲಿಲ್ಲ, ಸೊ ಇವಳು ಇಷ್ಟಪಟ್ಲು ಅಂತ ತೊಗೊಂಬಂದ್ಬಿಟ್ಟೆ. ತಪ್ಪು ತಿಳ್ಕೊಬೇಡ. ಇದು ನನ್ನ ಗಿಫ್ಟ್, ನಿಂಗೆ ಗೊತ್ತಾ? ಓಹೋ, ನನ್ನ ಮಗಳು ನನ್ನ ಗಿಫ್ಟ್ ಕೊಡೋಷ್ಟು ದೊಡ್ಡೋಳಾಗ್ಬಿಟ್ಲಾ? ಥ್ಯಾಂಕ್ಸ್. ಥ್ಯಾಂಕ್ಸ್. ಸರಿ, ಹಾಗಾದರೆ ನಾನು ಹೋಗಿ ಬರ್ತೀನಿ. ಅಂಜನ್ ಚಿಂತನ ಎಲ್ಲಿ? ಅವರಿಬ್ರು ಬಟ್ಟೆ ಒಗಿತಾ ಇದ್ದಾರೆ. ಚಿಕ್ಕಿ ಚಿಕ್ಕ ಇಲ್ಲಿ ಬಂದಿದಾರ? ನಂಗೆ ನೆನ್ನೆನೇ ಗೊತ್ತಿತ್ತು ಅವ್ರು ಇಲ್ಲಿ ಬರ್ತಾರೆ ಅಂತ. ಇದು ಬರೀ ಮೋಸ. ಇವಾಗ ಸಿಗ್ತಾರಲ್ವಾ, ಚೆನ್ನಾಗಿ ವಿಚಾರಿಸ್ಕೊ. ಬಾಯ್, ಬರ್ತೀನಿ. ಏನ್ ಸರ್ ಹೊರಟ್ಬಿಟ್ರಾ? ಹಾ ಅಂಜನ್, ನಿಮ್ಮನ್ನೇ ಮೀಟ್ ಮಾಡೋಣ ಅಂತ ಬರ್ತಾ ಇದ್ದೆ. ನಾಳೆ ಆಫೀಸಲ್ಲಿ ಸಿಗೋಣ. ಹಾಂ, ಬಾಯ್. ಬಾಯ್ ಚಿಂತನ. ಬಾಯ್ ಭಾವ. ಅರ್ಥ ಪುಟಾಣಿ ಬಾಯ್ ಹೇಳೆ. ಕರೆಕ್ಟಾಗಿ ಹೇಳ್ದಮ್ಮ, ಚಿಕ್ಕಿ ಸರಿ ಇಲ್ಲ, ಚಿಕ್ಕಂಗೆ ಬಾಯ್ ಹೇಳು. ಎಷ್ಟು ಅಂತ ಇವಳಿಗೆ ಬೆಣ್ಣೆ ಹಚ್ತೀರಾ ನೀವಿಬ್ರು? ಹೊರಡಿ. ಹ್ಞೂ, ಟೂ. ನಿನ್ನ ಸ್ಕೂಲಿಗೆ ಸೇರಿಸ್ತೀನಲ್ಲ, ಅವಾಗ ನಿನ್ನ ಹೆಸರನ್ನ ಚೇಂಜ್ ಮಾಡ್ತೀನಿ. ಟೂ ಅರ್ಥ ಅಂತ. ಮಾತಿಗೆ ಮುಂಚೆ ಟೂ ಅಂತಾಳೆ. ಇವಳ ಹತ್ರ ಮಾತಾಡ್ತಿದ್ರೆ ಮಧ್ಯರಾತ್ರಿ ಆಗ್ಬಿಡತ್ತೆ. ನೀವು ಹೊರಡಿ. ಓಕೆ, ಸರಿ ಅದ್ಗೆ ಬಾಯ್. ಬಾಯ್. ಪ್ರಾರ್ಥನಾ, ನಾವು ಹೋಗಿ ಬರ್ತೀವಿ, ನೀನು ಹುಷಾರು ಆಯ್ತಾ? ಬಾಯ್ ಕಣೆ. ಬಾಯ್ ಟು. ಬಾಯ್ ಕಣೆ ಟು. ನೋಡಮ್ಮ ಹೆಂಗಾಡ್ತಾರೆ. ಟೂ. ಚಿಕ್ಕಿ ಚಿಕ್ಕ ಬಾಯ್. ಬಾಯ್ ಟು, ಬಾಯ್ ಟು, ಬಾಯ್ ಟು, ಬಾಯ್ ಟು, ಟು ಬಾಯ್. ನಂಗೆ ಟಾಟಾ. ಬಾಯ್ ಕಂದ. ಎಲ್ಲರೂ ಒಂದು ಡ್ರಾಮಾ ಕಂಪ್ನಿ ಓಪನ್ ಮಾಡಿದ್ರೆ ಒಳ್ಳೆ ಕಲೆಕ್ಷನ್ ಆದರೂ ಆಗ್ತಿತ್ತು. ವೀಕೆಂಡ್ ಶೋ ಅಂತ ಸ್ಪೆಷಲ್ ಶೋ ಬೇರೆ ಮಾಡ್ಬೋದಿತ್ತು. ಹೇಳ ಅಕ್ಕಂಗೆ. ಹೇಳ್ಕೊ ಹೋಗಲ್ಲ. ಇಷ್ಟು ಹತ್ರ ಇಟ್ಕೊಂಡು ನಾನು ಹೇಳ್ಬೇಕಾಗಿರೋದೇ ಇನ್ನೂ ಹೇಳಕ್ಕಾಗಿಲ್ಲ. ಇನ್ನು ನೀನು ಇದನ್ನೋಗಿ ಹೇಳ್ತೀಯಾ? ಅಬ್ಬಾ, ಅಂತೂ ಜ್ಞಾನೋದಯ ಆಯ್ತು ನಮ್ಮ ಬುದ್ಧಂಗೆ. ಅಂದ್ರೆ ನಿನ್ನ ಆಸೆ ಎಲ್ಲಾನು ಅಂಡಾಳಮ್ಮನ ಪಾದಕ್ಕೆ ಸಮರ್ಪಣೆ. ನಾಳೆನೆ ಹೋಗೋನು ತಪ್ಕೊಂಡ್ಕೆ ಹಾಕ್ಬಿಟ್ಪಾ. ಮೆಂಟ್ಲೇನೋ ನೀನು. ನಾಳೆಯಿಂದ ನಾನು ಮಾಡಬೇಕಾಗಿರೋ ಕೆಲಸನೇ ಬೇರೆ ಇದೆ. ಯಾಕೋ ಊರ್ಗೀರ್ ಬಿಟ್ಟು ಹೋಗ್ತಾ ಇದೆಯಾ, ಇಲ್ಲ ನೇಣು ಗೇಣು ಹಾಕೋತಾ ಇದೆಯಾ? ಮಗನೇ ಹುಷಾರು, ನಿನ್ನೆ ನೇಣು ಹಾಕ್ಬಿಡ್ತೀನಿ. ನಾನು ಮಾಡಬೇಕಾಗಿರೋ ಕೆಲಸ ನಿನ್ಗೇನು ಹೇಳ್ಬೇಕಾಗಿಲ್ಲ. ಅಯ್ಯಯ್ಯೋ, ತಪ್ಪಾಯ್ತಪ್ಪ. ನನ್ನ ಪಾಡೆ ಬಿಟ್ಬಿಡು. ನೀನು ಹೇಳ್ದಂಗೆ ಕೇಳ್ಕೊಂಡು ಬಿದ್ದಿರ್ತೀನಿ. ನಾವು ಕೋಡಂಗಿ ನನ್ನ ಮಗನೇ, ನಿನ್ನನ್ನು ಯಾವನೋ ಮೂಸ್ ನೋಡ್ತಾನೆ. ನನಗೆ ನನ್ನದೇ ಆದ ಪ್ಲ್ಯಾನ್ ಇದೆ. ಅದನ್ನೆಲ್ಲ ನಿನ್ಗೆ ಹೇಳಿ ಅಪಶಕನ ಮಾಡಿಸ್ಕೊಳಕ್ಕೆ ನಂಗೆ ಇಷ್ಟ ಇಲ್ಲ. ನಾಳೆಯಿಂದ ನಾನು ಅವ್ರ ಲೈಫಲ್ಲಿ ಇಂಪಾರ್ಟೆಂಟ್ ಅನ್ಸ್ಕೊತೀನಿ. ನೋಡ್ತಾ ಇರು. ಓಹೋ, ಅಷ್ಟೇನಾ? ಓ ಹೌದಾ? ಆಲ್ ದ ಬೆಸ್ಟ್. ವಿಶ್ ಯು ಅ ಗ್ರೇಟ್ ಸಕ್ಸಸ್.
ಹೆಲೋ, ಗುಡ್ ಮಾರ್ನಿಂಗ್. ಓಹ್ ನೀವಾ? ಬೆಲ್ ಮಾಡ್ಬೋದಿತ್ತು ತಾನೇ. ಅರ್ಥ ಮಲಗಿರ್ತಾಳಲ್ವಾ, ಅದಕ್ಕೆ ಮಾಡಲಿಲ್ಲ. ತಗೊಳ್ಳಿ ನಿಮ್ಮನೆ ಪೇಪರು, ಹಾಲು. ಅಯ್ಯೋ ರಾಮ, ನೀವು ಯಾಕೆ ತರಕ್ಕೆ ಹೋದ್ರಿ? ಈಗ ನಾನೇ ಹೋಗಿ ತೊಗೊಂಡು ಬರ್ತಿದ್ದೆ. ಓಕೆ, ಹಾಗಾದರೆ ವಾಪಸ್ ಇಟ್ಬಿಟ್ಟು ಬರ್ತೀನಿ, ನೀವೇ ಹೋಗಿ ತೊಗೊಂಬನ್ನಿ. ಥ್ಯಾಂಕ್ಸ್. ಆದರೂ ನೀವು ಯಾಕೆ ತಂದ್ಕೊಟ್ರಿ? ತಂದ್ಕೊಡ್ಬೇಕಂತೇನು ತಂದ್ಕೊಡ್ಲಿಲ್ಲ. ಇವತ್ತು ಬೆಳಿಗ್ಗೆ ಸ್ವಲ್ಪ ಬೇಗ ಎಚ್ಚರ ಆಯಿತು. ಬೆಳಿಗ್ಗೆ ಎದ್ದು ಗೇಟ್ ಕಡೆ ನೋಡಿದೆ, ಪೇಪರ್ ಬಿದ್ದಿತ್ತು. ನಮ್ಮ ಪೇಪರ್ ಎತ್ತಿಟ್ಕೊಬೇಕಾದ್ರೆ ನಿಮ್ಮ ಪೇಪರ್ ತೊಗೊಂಬಂದೆ ಅಷ್ಟೇ. ಸರಿ, ಒಂದು ನಿಮಿಷ ಒಳಗಿಟ್ಟು ಬರ್ತೀನಿ. ಥ್ಯಾಂಕ್ಸ್. ಅಯ್ಯೋ ದೇವ್ರೆ, ನೀವ್ಯಾಕೆ ಇದನ್ನೆಲ್ಲ ಮಾಡ್ತಿದ್ದೀರಾ? ಪ್ಲೀಸ್ ಪೊರ್ಕೆ ಕೆಳಗೆ ಹಾಕಿ, ನಾನು ಮಾಡ್ತೀನಿ. ಇದು ತುಂಬ ಅನ್ಯಾಯ ಅಪ್ಪ. ಏನು ಅನ್ಯಾಯ? ಪಾಪ ನೀವು ಇದನ್ನೆಲ್ಲ ಮಾಡಬಾರ್ದು. ಯಾಕೆ ಮಾಡಬಾರ್ದು? ನಾವು ನಿಮ್ಮ ಮನೆಗೆ ಬಾಡಿಗೆಗಿದ್ದೀವಿ ಅಂದರೆ ಈ ಕಾಂಪೌಂಡ್ ಒಳಗಡೆ ನಮಗೂ ಶೇರ್ ಇದೆ ಅಂತ ತಾನೇ? ಹಾಂ, ಇದೆ ಅಂತಾನೆ ಇಟ್ಕೊಳ್ಳೋಣ. ಇಟ್ಕೊಳೋಣ ಅಲ್ಲ, ಇದೆ. ಯಾಕೆ ನಾವು ನಿಮಗೆ ಬಾಡಿಗೆ ಕೊಡಲ್ವಾ? ನಮ್ಗಂತೂ ಇಂಥ ಜಾಗ ಇಲ್ಲ. ನಮ್ಮ ಮನೆ ಮುಂಭಾಗದಲ್ಲಿ ಇವೆಲ್ಲ ಮಾಡೋಕ್ಕಾಗತ್ತಾ? ಅದಕ್ಕೆ ಇಲ್ಲಿ ಬಂದು ಹಿಂಗೆಲ್ಲ ಮಾಡ್ತಾರಾ? ಹೌದು, ಅದರಲ್ಲೇನು ತಪ್ಪು? ನಾವು ಇಲ್ಲೆಲ್ಲ ಓಡಾಡ್ತಾನೆ ಇರ್ತೀವಿ ತಾನೆ. ನಾವು ಯಾವತ್ತಾದ್ರೂ ಈ ಜಾಗನ ಕ್ಲೀನ್ ಮಾಡಿದ್ದೀವಾ? ಆ ಸೋಮಾರಿ ನನ್ನ ಮಗ 8 ಗಂಟೆ ಆದರೂ ಎದ್ದಾಳಲ್ಲ. ಅಟ್ಲೀಸ್ಟ್ ನಾನಾದರೂ ನಿಮಗೆ ಹೆಲ್ಪ್ ಮಾಡ್ಬೋದಲ್ಲ? ಅಯ್ಯೋ, ನಂಗೆ ಯಾವ ಹೆಲ್ಪು ಬೇಡ. ಇದೇನು ಅಷ್ಟೊಂದು ಕಷ್ಟದ ಕೆಲಸ ನಾ ಹೆಲ್ಪ್ ತಗೊಳಕ್ಕೆ? ನಾನು ದಿನ ಮಾಡುವಂಥ ಕೆಲಸ, ನನ್ಗಿಷ್ಟದ ಕೆಲಸ. ಯಾಕ್ರಿ, ನಿಮಗಿಷ್ಟ ಆಗದೆ ಇರೋ ನನಗಿಷ್ಟ ಆಗಬಾರ್ದಾ? ನನಗೂ ಇಂಥ ಕೆಲ್ಸಗಳು ಮಾಡ್ಬೇಕಂದ್ರೆ ತುಂಬಾ ಇಷ್ಟ. ಆದರೆ ಏನು ಮಾಡೋದು, ಇಂಥ ಕೆಲ್ಸಗಳು ಮಾಡೋಕ್ಕೆ ಅವಕಾಶನೇ ಇಲ್ಲ. ಇವತ್ತು ಸ್ವಲ್ಪ ಫ್ರೀ ಇದ್ದೀನಿ, ನನ್ನ ಸಂತೋಷಕ್ಕೆ ಕಲ್ಲಾಕ್ಬೇಡ್ರಿ ಪ್ಲೀಸ್. ಇದರಿಂದ ನನಗೂ ಖುಷಿ ಆಗುತ್ತೆ, ನಿಮ್ಮ ಕೆಲಸನೂ ಕಡಿಮೆ ಆಗುತ್ತೆ. ನಾನಿಲ್ಲಿ ಕ್ಲೀನ್ ಮಾಡ್ತಿರ್ತೀನಿ, ನೀವು ಹೋಗಿ ಹಾಲು ಕಾಯಿಸ್ತಾ ಇರಿ. ಎಲ್ಲ ಮುಗಿದ್ಮೇಲೆ ಕರಿತೀನಿ, ಯಾಕಂದ್ರೆ ನೀವೇ ಬಂದು ರಂಗೋಲಿ ಹಾಕೊಂತ್ರಿ. ಓಕೆನಾ? ಪ್ಲೀಸ್ ರೀ, ನಾನು ನಿಮ್ಮ ಫ್ರೆಂಡ್ ತಾನೆ. ಏನೋ ಇದೊಂದ್ಸಲಿ ಓಕೆ, ಇನ್ಯಾವತ್ತೂ ಹಿಂಗೆ ಮಾಡಕ್ಕೆ ಹೋಗ್ಬೇಡಿ. ಇವ್ರ ಹಳೆ ಗಂಡ ಯಾವತ್ತಾದರೂ ಇಂಥ ಕೆಲಸಗಳು ಮಾಡಿರ್ತಾನ? ಚಾನ್ಸೇ ಇಲ್ಲ. ಇವ್ರಿಗೆ ನನ್ನಿಂದ ಎಷ್ಟು ಹೆಲ್ಪ್ ಆಗುತ್ತೆ ಅಂತ ಒಂದೊಂದಾಗೆ ತೋರಿಸ್ಬೇಕು. ಯಪ್ಪ, ಇವತ್ತೆಲ್ಲ ಕೆಲಸನೂ ನಾನೇ ಮಾಡಿಬಿಡ್ತೀನಿ. ಯಾವುದೇ ಕಾರಣಕ್ಕೂ ನೀಲಿಮಾ ಸಮ್ಮರ್ಸರ್ ಚೇಂಬರು ಹೋಗ್ಬಾರ್ದು, ಆ ಥರ ಮಾಡಿಬಿಡ್ತೀನಿ. ಏನು ಮೇಡಮ್ ಅವರು ಇಷ್ಟೊತ್ತಾದ್ರೂ ಇನ್ನೂ ಆಫೀಸ್ಗೆ ಬಂದಿಲ್ವೇ? ಬರ್ತಾ ಇದ್ರೇ ಒಳ್ಳೇದಪ್ಪ. ಯಾರು ಇವಳು ವಯ್ಯಾರ ಪಿಂಕ ನೋಡೋದು? ಕರ್ಮ ತಪ್ಪು ಸತ್ಯ. ಕರ್ಮವೇ ನೆನೆದವರ ಮನದಲ್ಲಿ ಬಂದೇ ಬಿಟ್ಲಲ್ಲಪ್ಪ. ಹಲೋ, ಗುಡ್ ಮಾರ್ನಿಂಗ್. ಏನಿವತ್ತು ಇಷ್ಟು ಬೇಗ ಆಫೀಸಿಗೆ ಬಂದ್ಬಿಟ್ರಿ? ಐ ನೋ ಐ ಆಮ್ ಅ ಲಿಟಲ್ ಲೇಟ್. ಹೌ ಆರ್ ಯು? ನಂದು ಯಾಕೆ ಹೇಳ್ತೀರಾ? ಬೇಕಾದ್ರೆ 2 ದಿನದಲ್ಲಿ ಸರ್ಕಾರ ಬದಲಾಗ್ಬಿಡ್ಬೋದು, ನಮ್ಮ ಆರೋಗ್ಯಕ್ಕೆ ಮಾತ್ರ ಏನೂ ಆಗಲ್ಲ. ಎನಿವೇಸ್, ಚೆನ್ನಾಗಿದ್ದೀವಿ. ವರ್ಜಿನಿ ಲಾಜಿಸ್ಟಿಕ್ ಫೈಲ್ ಹುಡುಕ್ತಾ ಇರತ್ತಾನೆ, ಅದನ್ನ ನಾನು ಆಗಲೇ ಬಾಸ್ ಚೇಂಬರಲ್ಲಿ ಇಟ್ಟಾಯ್ತು. ಅದೊಂದೇ ಅಲ್ಲ, ಎಲ್ಲ ಫೈಲು ತೊಗೊಂಡೋಗಿ ಇಟ್ಬಿಟ್ಟೆ. ನೀವಿವತ್ತು ಯಾವುದೇ ಕಾರಣಕ್ಕೂ ಬೇರೆ ಇನ್ಯಾವ ಕೆಲಸನೂ ಮಾಡಲೇಬಾರ್ದು, ಎಲ್ಲ ಕೆಲಸ ನಾನೇ ಮಾಡ್ಬಿಡ್ತೀನಿ. ಓ ರಿಯಲಿ? ಐ ಆಮ್ ಸೋ ಸಾರಿ, ನನ್ನ ಕೆಲಸ ಎಲ್ಲ ನೀವೇ ಮಾಡೋ ಹಾಗಾಯ್ತಲ್ಲ. ಪರವಾಗಿಲ್ಲ ಬಿಡಿ, ಇನ್ಮೇಲೆ ಎಲ್ಲ ಕೆಲಸ ನಾನೇ ಮಾಡ್ಬೇಕಾಗಿ ಬರ್ಬೋದು. ಸಾರಿ? ಸಾರಿ ಯಾಕೆ ಕೇಳ್ತೀರಾ? ಸಾರಿ ಕೇಳೋಂಥ ತಪ್ಪು ನೀವೇನು ಮಾಡಿಲ್ಲ ಬಿಡಿ. ಒಂದು ನಿಮಿಷ, ಎಲ್ಲೋಗ್ತಾ ಇದ್ದೀರಾ? ಬಾಸ್ ಚೇಂಬರ್ಗೆ. ನಾನು ಹೇಳೋನಲ್ಲ ಆಗಲೇ ಎಲ್ಲ ಕೆಲಸ ಮಾಡಿದ್ದೀನಿ ಅಂತ. ನೀವು ಯಾಕೆ ಸುಮ್ಮನೆ ಸ್ಟ್ರೈನ್ ತೊಗೊಂತೀರಾ? ಕೂತ್ಕೊಳ್ಳಿ, ಕೆಲಸ ಮಾಡಿ. ಕಮಾನ್ ಅಂಜನ್, ಆಫೀಸಿಗೆ ಬಂದಮೇಲೆ ಬಾಸ್ಗೆ ಒಂದ್ಸಲ ವಿಶ್ ಮಾಡದೆ ಹೇಗಿರೋಕ್ಕಾಗತ್ತೆ? ಗುಡ್ ಮಾರ್ನಿಂಗ್ ಹೇಳ್ಬಿಟ್ಟು ಬರ್ತೀನಿ.
ಬಾಸಿಗೆ ಗುಡ್ ಮಾರ್ನಿಂಗ್ ಆಗಿ ತುಂಬ ಹೊತ್ತಾಯಿತು. ಅಷ್ಟು ಮೀರಿ ನೀವು ಗುಡ್ ಮಾರ್ನಿಂಗ್ ಹೇಳಲೇಬೇಕು ಅಂದರೆ ಸುಮ್ಮನೆ ಹೋಗ್ಬೇಕಾದ್ರೆ ಸೀದಾ ಗುಡ್ ಈವ್ನಿಂಗ್ ಅಂತ ಹೇಳ್ಬಿಡಿ ಸಾಕು. ವಾಟ್ ಯು ಮೀನ್? ಐ ಮೀನ್ ಬಾಸು ತುಂಬ ಬ್ಯುಸಿ ಇದ್ದಾರೆ. ನೀವು ಸುಮ್ಮನೆ ಆ ಥರ ಎಲ್ಲ ಡಿಸ್ಟರ್ಬ್ ಮಾಡಲ್ಲ ಅಂತ ನಂಗೆ ಚೆನ್ನಾಗಿ ಗೊತ್ತು. ಯಾಕೆ ಸುಮ್ಮನೆ ಅವ್ರ ಕೆಲಸ ಹಾಳು ಮಾಡ್ತೀರಾ? ಯಾ ಟ್ರೂ. ಬಟ್ ಆದರೂ ಬಾಸ್ಗೆ ವಿಶ್ ಮಾಡದೆ ಕೆಲಸ ಸ್ಟಾರ್ಟ್ ಮಾಡೋಕ್ಕೆ ಅಷ್ಟೊಂದು ಕಂಫರ್ಟೇಬಲ್ ಇರಲ್ಲ ಅಲ್ವಾ? ಅಯ್ಯೋ, ಶುರುನಲ್ಲೆಲ್ಲ ಹೀಗೆ, ಆಮೇಲೆ ಎಲ್ಲ ಕಂಫರ್ಟಬಲ್ ಆಗೋಗುತ್ತೆ. ಇಂಥ ಸಣ್ಣ ವಿಷಯಕ್ಕೆಲ್ಲ ನೀವು ಯಾಕೆ ತಲೆ ಕೆಡಿಸ್ಕೋತೀರಿ? ನೋಡಿ, ಈಗ ನೀವು ಗುಡ್ ಮಾರ್ನಿಂಗ್ ಹೇಳಲಿಲ್ಲ ಅಂದರೂ ಅವ್ರ ದಿನ ಚೆನ್ನಾಗೇ ಶುರು ಆಗಿದೆ, ನಿಮ್ಮ ದಿನವೂ ಚೆನ್ನಾಗೇ ಶುರು ಆಗುತ್ತೆ. ನೀವೇನು ತಲೆ ಕೆಡಿಸ್ಕೋಬೇಡಿ, ನೆಮ್ಮದಿಯಾಗಿ ಕೂತ್ಕೊಂಡು ಕೆಲಸ ಮಾಡಿ, ಓಕೆನಾ? ವಾಟ್? ಏನು ತಲೆ ಕೆಡಿಸ್ಕೋಬೇಡಿ, ಆರಾಮಾಗಿ ಕೆಲಸ ಮಾಡಿ ಎಂದೆ. ಹ್ಯಾವ್ ಅ ನೈಸ್ ಡೇ. ನಾನು ಯಾಕೆ ಅವ್ರ ಕಾಲಿಗೆ ವೆಯ್ಟ್ ಮಾಡ್ತಿದ್ದೀನಿ? ಅಲ್ಲಿಗೆ ಅಮ್ಮ ಅವರಿಗೇನೋ ಸಮಥಿಂಗ್ ಶುರು ಆಗ್ತಾ ಇದೆ. ಸೊ ಕಡೆಗೂ ನನ್ನ ಗೆಸ್ಸು ತಪ್ಪಾಗಕ್ಕೆ ಸಾಧ್ಯನೇ ಇಲ್ಲ. ಮಿಲನ 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 ಮಿಲನ. ಉದ್ದಾರ 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 ಉದ್ದಾರ. ಲೇ, ಇದೇನೇ ನಿನ್ನ ಹೊಸ ರಾಗ? ಚಿತ್ರ ನೋಡಿ ಅದೇನೇನು ಅಂತ ಹೇಳು ಅಂದ್ರೆ ಇಲ್ಲಿ ಬಂದು ಕುಣಿತಾ ಇದ್ಯಾ? ಹೌದು, ಕುಣಿತಾ ಇದ್ದೀನಿ. ಆಮೇಲೆ ಹಿಂಗೆ ಉದ್ದಾರ ಆಗ್ತೀನಿ. ಲೇ, ಯಾಕೇನೋ ಮಾತಾಡ್ತಾ ಇದ್ಯಾ? ಓದೋದನ್ನ ತಪ್ಸಕ್ಕೆ ಏನಾದ್ರೂ ಒಂದು ರಗಳೆ ತೆಗಿತೀಯ ಅಲ್ವಾ? ಸುಮ್ಮನೆ ಚಿತ್ರ ನೋಡಿ ಅದೇನೇನು ಅಂತ ಹೇಳಿ ನಡಿ ನನಗೆ. ಯಾಕೆ, ನಿಂಗೆ ಏನೇನು ಅಂತ ಗೊತ್ತಿಲ್ವಾ? ನನಗೆ ಎದುರುತ್ರ ಕೊಡ್ತೀಯಾ? 4 ಬಾರಿಸ್ತೀನಿ ನೋಡು. ಏ ಎಲ್ಲ ಇವಳ ಉದ್ದಾರ 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 ಉದ್ದಾರ. ಕೊಡಿಲ್ಲದು. ಇದು ನನ್ನ ಉದ್ದಾರ. ಇದು ಉದ್ದಾರನಾ? ಹಂಗಂತ ಯಾರು ಹೇಳಿದ್ ನಿನ್ಗೆ? ನೀನೆ ಯಾವಾಗ ನೋಡು ಬೈತಿರ್ತೀಯಾ. ಏನು ಉದ್ದಾರ ಆಗ್ತೀಯ, ಏನು ಉದ್ದಾರ ಆಗ್ತೀಯ ಅಂತ. ಅದಕ್ಕೆ ನಾನು ಉದ್ದಾರನ ಇಟ್ಕೊಂಡ್ ಬಂದಿರ್ತೀನಿ. ಇನ್ಮೇಲೆ ನಾನು ಉದ್ದಾರ ಆಗ್ತೀನಿ. ಅಮ್ಮ ತಾಯಿ, ನೀನ್ ಅದೇನ್ ಹೇಳ್ತಿದ್ಯಾ ಅನ್ನೋದು ನನ್ಗೊಂದು ಅರ್ಥ ಆಗ್ತಾ ಇಲ್ಲ. ನಿಂಗೆ ಅರ್ಥ ಆಗ್ಲಿಲ್ಲ ಅಂದ್ರೆ ನೀನ್ ಹೆಂಗಮ್ಮ ಉದ್ದಾರ ಆಗ್ತೀಯಾ? ಇಲ್ಲಿ ನೋಡು, ಇದೆಷ್ಟು ಉದ್ದಕ್ಕಿದೆ, ಇದೇ ತಾನೇ ಉದ್ದಾರ. ಅಯ್ಯೋ ಪುಟ್ಟಿ, ನನ್ನ ಸಹನೆ ಎಲ್ಲ ನಿನ್ ಪ್ರಶ್ನೆಗಳಿಗೆ ಉತ್ತರ ಕೊಡೋದ್ರಲ್ಲೇ ಆಗೋಗುತ್ತೆ. ಇದು ಉದ್ದಕ್ಕಿರೋ ದಾರ ಕಣೆ, ಇನ್ನೊಂದು ಉದ್ದಾರ. ಅದೇ ಬೇರೆ, ಇದೇ ಬೇರೆ. ಅದು ಇದಕ್ಕಿಂತ ಉದ್ದ ಇರುತ್ತಾ? ಹೌದು, ಇದಕ್ಕಿಂತ ಉದ್ದ ಇರುತ್ತೆ. ಎಷ್ಟು ಉದ್ದ? ಇಲ್ಲಿಂದ ಚಿಕ್ಕಿ ಮನೆಗೆ ಹೋಗೋಷ್ಟು ಉದ್ದನಾ? ಅಮ್ಮ ಮಹಾತಾಯಿ, ನೀನ್ ತರ್ಲೆ ಪ್ರಶ್ನೆಗಳನ್ನ ಸ್ವಲ್ಪ ನಿಲ್ಲಿಸ್ತೀಯಾ? ಬಿಟ್ರೆ ನನ್ನ ಮೆದುಳಿಗೆ ಕೈ ಹಾಕ್ತಿಯಲ್ಲ ನೀನು. ಅಮ್ಮ, ನಾನ್ ನೋಡ್ತೀನಿ. ಅಬ್ಬಾ, ನಿನ್ನನ್ನು ಯಾವಾಗ ಸ್ಕೂಲಿಗೆ ಕಳಿಸ್ತೀನೋ ಅನ್ಸ್ಬಿಟ್ಟಿದೆ. ಮನೇಲಿದ್ರೆ ನನ್ನನ್ನು ಸುಸ್ತು ಮಾಡಿಡ್ತೀಯ. ಹೋಗ್ ನೋಡು. ಹಾಯ್ ಚಿರುಮಮ್ಮ. ಹಾಯ್ ಅರ್ಥ ಪುಟಿ, ಹೌ ಆರ್ ಯು? ಫೈನ್. ಏನಾದ್ರೂ ಬೇಕಿತ್ತಾ? ನನ್ನನ್ನೇನು ಅಷ್ಟೊಂದು ಸ್ವಾರ್ಥಿ ಅಂದ್ಕೊಂಡ್ರ? ನನ್ಗೇನಾದ್ರೂ ಬೇಕಾದ್ರೆ ಮಾತ್ರ ನಾನು ಇಲ್ಲಿಗೆ ಬರಬೇಕಾ? ಇಲ್ಲಾಂದ್ರೆ ಬರಬಾರ್ದಾ? ಹಂಗಾದ್ರೆ ಏನಕ್ಕೆ ಬಂದಿದ್ದು? ನಿನ್ಗೋಸ್ಕರ ಹೀರೋಯಿನ್. ಇಲ್ಲಿ ನೋಡು, ನಿನ್ನ ಸ್ಕೂಲಿಗೆ ಸೇರಿಸ್ಬೇಕಂತ ಅಪ್ಲಿಕೇಶನ್ ಫಾರ್ಮ್ ತೊಗೊಂಬಂದಿದ್ದೀನಿ. ನಿಮ್ಮ ಅಮ್ಮಂಗೆ ಹೇಳಿ ಫಾರ್ಮ್ ಫಿಲ್ ಮಾಡ್ಕೊಡ್ತೀಯಾ? ಓ, ಅಲ್ಲ, ಇದನ್ನೆಲ್ಲ ನೀವು ಯಾಕೆ ತರಕ್ ಹೋದ್ರಿ? ನಾನೇ ನೋಡ್ಕೋತೀನಿ ಬಿಡಿ. ನೀವು ನೋಡ್ಕೊಂತೀರಂತ ನಂಗೆ ಗೊತ್ತು ರೀ. ನೀವು ಅಂದ್ಕೊಂಡಿರೋ ಸ್ಕೂಲ್ ಅಷ್ಟೊಂದು ಚೆನ್ನಾಗಿಲ್ಲ ಅಂತ ಹೇಳಿದ್ನಲ್ಲ, ಹೇಳ್ಬಿಟ್ರೆ ನನ್ನ ಜವಾಬ್ದಾರಿ ಮುಗ್ದೋಯ್ತಾ? ನಾನೇ ತಾನೆ ಒಳ್ಳೆ ಸ್ಕೂಲಿಗೆ ರೆಫರ್ ಮಾಡಬೇಕು. ಅದಕ್ಕೆ ಇಷ್ಟೊಂದೆಲ್ಲ ಮಾಡಬೇಕಾ? ಏನು ಮಹಾ ಮಾಡಿದೆ ಈಗ? ಅರ್ಥನ ಸ್ಕೂಲಿಗೆ ಸೇರಿಸ್ಬೇಕು ಅನ್ನೋದೊಂದು ಬಿಟ್ರೆ ತಲೆಯಲ್ಲಿ ಇನ್ನೇನು ಓಡ್ತಾ ಇಲ್ಲ.
ಎಕ್ಸೈಟ್ಮೆಂಟ್ ತಡೆಯೋಕ್ಕಾದೆ ಮತ್ತೆ ಸ್ಕೂಲ್ ಹತ್ರ ಹೋದೆ. ಅಡ್ಮಿಷನ್ಸ್ ಓಪನ್ ಆಗಿದೆ ಅಂತ ಗೊತ್ತಾಯಿತು. ಹಾಗೆ ಅಪ್ಲಿಕೇಶನ್ ತಂದೆ. ತಗೊಳ್ಳಿ, ಫಾರ್ಮ್ ಫಿಲ್ ಮಾಡಿ. ಅಲ್ಲ, ನಮ್ಮ ಮನೆಯವ್ರನ್ನೂ ಒಂದು ಮಾತು. ಇಟ್ಸ್ ಜಸ್ಟ್ ಅನ್ ಅಪ್ಲಿಕೇಶನ್ ಫಾರ್ಮ್. ನೀವ್ಯಾಕೆ ಇಷ್ಟು ಯೋಚನೆ ಮಾಡ್ತಾ ಇದ್ದೀರಾ? ಐ ಮೀನ್, ನಿಮ್ಮ ಲೈಫ್ ತಾನೆ, ನೀವೇ ತಾನೆ ಎಲ್ಲ ಡಿಸಿಷನ್ ತೊಗೊಬೇಕು. ಎನಿ ಪ್ರಾಬ್ಲಮ್? ಇಲ್ಲ ಇಲ್ಲ, ಏನು ಪ್ರಾಬ್ಲಮೂ ಇಲ್ಲ. ಅವ್ರು ಹೇಳಿರೋ ಸ್ಕೂಲ್ಗೆ ಸೇರಿಸ್ಬೇಕಂತ ಏನಾದರೂ ಕಂಡೀಷನ್ ಹಾಕಿದಾರಾ? ಇಟ್ಸ್ ಯುವರ್ ಲೈಫ್ ಅಲ್ವಾ? ನೀವೇನು ಅಂದ್ಕೊತೀರೋ ಅದನ್ನೇ ಮಾಡ್ತೀರಾ ಅಂತ ನಾನು ಅಂದ್ಕೊಂಡಿದ್ದೆ. ಸಾರಿ, ನಿಮ್ಗೇನಾದರೂ ಸಮಸ್ಯೆ ಇದೆ ಅಂದರೆ ಬಿಟ್ಬಿಡಿ. ಛೆ, ಯಾವ ಸಮಸ್ಯೆನೂ ಇಲ್ಲ. ಅವ್ರ ಸಂಬಂಧನೇ ಬೇಡ ಅಂತ. ಹೋಗಲಿ ಬಿಡಿ, ಕೊಡಿ, ಫಿಲ್ ಮಾಡಿಕೊಡ್ತೀನಿ. ಓಕೆ, ಬಟ್ ಜಾಸ್ತಿ ಲೇಟ್ ಮಾಡೋಕ್ಕೆ ಹೋಗ್ಬಿಡಿ. ನೀವು ಈಗಲೇ ಫಿಲ್ ಮಾಡಿಕೊಟ್ರೆ ಒಳ್ಳೆಯದು. ಬೇಕಂದರೆ ನಾನೇ ಹೋಗಿ ಅಪ್ಲಿಕೇಶನ್ನ ಸಬ್ಮಿಟ್ ಮಾಡಿಬಿಟ್ಟು ಬರ್ತೀನಿ. ಈಗಾಗಲೇ ಸೀಟ್ಸ್ ಎಲ್ಲ ಫುಲ್ ಆಗಿದೆಯಂತೆ. ನಾವೆಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ಅಪ್ಲೈ ಮಾಡಿದ್ರೆ ಒಳ್ಳೆಯದು. ಸರಿ, ಥ್ಯಾಂಕ್ಸ್. ಮೈ ಪ್ಲೆಷರ್. ಬಾಯ್ ಅರ್ಥಪುಟ್ಟಿ. ಬಾಯ್. ಯಾವ ಸ್ಕೂಲ್ ಆದರೆ ಏನಂತೆ? ಇವ್ರು ಇಷ್ಟೊಂದೆಲ್ಲ ಹೇಳ್ತಿದ್ದಾರೆ ಅಂದಮೇಲೆ ಈ ಸ್ಕೂಲ್ ಚೆನ್ನಾಗೇ ಇರಬೇಕು. ಫಸ್ಟು ಫಿಲ್ ಮಾಡಿಬಿಡ್ತೀನಿ, ಆಮೇಲೆ ಇವರಪ್ಪನಿಗೆ ಹೇಳಿದ್ರೆ ಆಯಿತು. ಮಿಲನ 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 ಮಿಲನ. ಏನ್ ಯೋಚನೆ ಮಾಡ್ತಿದ್ಯಾ? ಗೊತ್ತಿಲ್ವಾ? ಬರ್ಕೊಡ್ಲಾ? ಹೌದೌದು, ಸರಿಯಾಗ ಈ ಬರೆಯೋಕ್ಕೆ ಬರಲ್ಲ ಇವಳಿಗೆ. ನಂಗೆ ಈ ತನಕ ಬರುತ್ತೆ. ಬರುತ್ತೆ. ಇದೇನಿದು? ಫಾದರ್ ಡೀಟೇಲ್ಸ್ ಎಲ್ಲ ಕೇಳಿದಾರಲ್ಲ, ಫಿಲ್ ಮಾಡ್ಲೋ ಬೇಡವೋ? ಡಿವೋರ್ಸ್ ಬೇರೆ ಆಗಿದೆ. ಏನು ಗೊತ್ತಾಗ್ತಿಲ್ವಾ? ಇವಳು ಪ್ರತಿ ಹಂತದಲ್ಲೂ ಇವಳಪ್ಪ ಜೊತೆಲೇ ಇದ್ದಾರೆ. ಇವಳಿಗಪ್ಪ ಇಲ್ಲ ಅನ್ನೋ ಕೊರತೆ ಯಾವತ್ತೂ ಆಗಿಲ್ಲ, ಮುಂದೆ ಆಗೋದೂ ಇಲ್ಲ. ಫಾದರ್ ಡೀಟೇಲ್ಸ್ ಫಿಲ್ ಮಾಡ್ತೀನಿ. ನನ್ನ ಮಗಳು ಅಪ್ಪನ ಜೊತೆನೂ ಇರ್ತಾಳೆ, ಅಮ್ಮನ ಜೊತೆನೂ ಇರ್ತಾಳೆ.